ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಪರಶುರಾಮ. ಅಣ್ಣವ್ರಿಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಅಣ್ಣವ್ರ ಹತ್ರ ಈ ಸಿನಿಮಾ ಮಾಡಿಸಿದ್ದು ಪುನೀತ್ ರಾಜ್ಕುಮಾರ್. ನೀವೋಡು ಮುಂದೆ ನಾನಿನ್ನ ಹಿಂದೆ, ನೀವೋಡು ಮುಂದೆ. ಭಾಳ ಆಯ್ತಪ್ಪ ಹಿಂಸೆ. ನಂಗೆ ಈ ಥರ ಹಿಂಸೆ ಸಿನಿಮಾ ಇಷ್ಟ ಆಗಲ್ಲ. ಖರೆ ಅಂದ್ರೆ ನೀವು ಕಲಿಯುಗದ ಪರಶುರಾಮರೇ. ಆಯ್ತು ಬಿಡ್ರಿ ಉಳ್ಳಾಗಡ್ಡಿ ಅವರೇ, ಬೇಗ ನಿಮ್ 7 ಟೈಮ್ ಮುಗಿಸ್ರಪ್ಪ, ನಾವು ಸ್ವಲ್ಪ ನೋಡ್ಬೇಡ. ಯಾರು ಬೇಡ ಅಂತಾರಪ್ಪ, ಡೈರೆಕ್ಟರ್ ತಮ್ಮ ಚಾಲು ಮಾಡೋ. ಹಂಸಲೇಖ ಅವರ ಮಹತ್ವಾಕಾಂಕ್ಷೆ ಅಣ್ಣ ಸಿನಿಮಾದ ಸಂಗೀತ. ತಂದಾನ ತಂದಾನ ಈ ಅಂದ ತಂದಾನ ದಂತಾನ ದಂತಾನ. ಪರಶುರಾಮ ಪುನೀತ್ ಬಾಲನಟನಾಗಿ ಅಭಿನಯಿಸಿದ ಕೊನೆಯ ಸಿನಿಮಾದು. ಅಯ್ಯೋ ಏನೋ ಅಂಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ ಹಿಂದ್ಗಡೆ ಚೇರ್ಗೆ. ಹಳೇ ಚೇರ್ ಸರ್, ನಿನ್ನೆ ರಿಪೇರಿ ಮಾಡಿ ಸ್ವಲ್ಪ ಗಮ್ಮ ಕಾಣಿಸಿದ್ದೆ. ಅಣ್ಣ ಅವ್ರು ಬಂದ್ಬಿಟ್ಟು ರೆಡಿನ ಹಾಡು, ಏನು ಹಾಡು ತೋರಿಸಿ. ಇವ್ರು ಹಾಡೇ ಬರ್ದಿಲ್ಲ ಆ್ಯಕ್ಚುಲಿ. ಹಂಸಲೇಖ ಭಾಷೆಯಲ್ಲಿ ಹೇಳಿದ್ರೆ ಅಣ್ಣವ್ರು ಚಪ್ಪರ್ಸ್ಕೊಂಡು ಹೇಳಿ ಚೆನ್ನಾಗಿದೆ ಇದು ಅಂತೇಳಿ. ಬಾಯಿ ಹೋಗು ಕಣ್ಣೆ ಬೈತಲೆಯೇ ದಾರಿ ಹೆಣ್ಣೆ. ಶೂಟಿಂಗ್ ಎಲ್ಲ ಆಯಿತು, ಡೈರೆಕ್ಟ್ರು ಓಕೆ ಅಂತು, ಅಣ್ಣವರು ನಾಟ್ ಓಕೆ. ಫಿರಂಗಿ ಗುಂಡುಗಳಿಗೆ ಜಗ್ಲಿಲ್ಲ ನಾನು. ಕೇವಲ 4 ಗೋಡೆಗಳ ಮಧ್ಯೆ ಗುಂಡು ಹಾಕೊಂಡು ಗೂಂಡಾಗಿರಿ ಮಾಡೋ ನಿನ್ನಂಥ ಹಲಾಲ್ ಟೋಪಿಗೆ ಹೆದರ್ಕೋತೀನಿ ಅಂತ ತಿಳ್ಕೊಂಡ್ಯಾ? ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಪರಶುರಾಮ. ಡೈನಮಿಕ್ ಆಗಿ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಆ ಏಜಲ್ಲಿ ಅವ್ರು ಮಾಡಿದ್ದು ಯಾವ ರೀತಿಯಾಗಿ ಪ್ರೇಕ್ಷಕರನ್ನ ಸೆಳೆದಿತ್ತು? ಅಣ್ಣವ್ರಿಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಅಣ್ಣವ್ರಿಗೆ ಸತ್ಯ ಅಂದರೆ ಇಷ್ಟ ಇಲ್ಲ. ಅವರು ನನ್ನ ಹತ್ರನೂ ಒಂದ್ಸಲ ಮಾತಾಡುವಾಗ ಹೇಳಿದ್ರು, ಭಾಳ ಆಯ್ತಪ್ಪ ಹಿಂಸೆ. ನಂಗೆ ಈ ಥರ ಹಿಂಸೆ ಸಿನಿಮಾ ಇಷ್ಟ ಆಗಲ್ಲ. ಆದರೆ ಅಣ್ಣವ್ರ ಹತ್ರ ಈ ಸಿನಿಮಾ ಮಾಡಿಸಿದ್ದು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಚಿರಂಜೀವಿ ಯಾವುದೋ ಒಂದು ಸಿನಿಮಾ ಹೆಲಿಕಾಪ್ಟರ್ನಲ್ಲಿ ಫೈಟ್ ಮಾಡೋದು ನೋಡಿ ಅಣ್ಣವ್ರನ್ನ ಬೆನ್ನು ಹತ್ತಿದ್ರು. ಇಂಥ ಸಿನಿಮಾ ನೀವು ಮಾಡಿ ಈಗಿನ ಕಾಲಕ್ಕೆ, ಆ ಕಾಲದ ಸಿನಿಮಾ ಎಲ್ಲ ಮಾಡಿದರೆ ಈ ಕಾಲದ ಮಾಡಿ ಅಂಥೇಳಿ. ಅಷ್ಟೊತ್ತಿಗೆ ನಾವು ಈಗ ಒಂದು ಇಬ್ಬರದ್ದು ಕೊನೆಯ ಸಿನಿಮಾ ಅಂತ ಹೇಳ್ಕೊಂಡು ಆ ಥರದಲ್ಲಿ ವಿ ಸೋಮಶೇಖರ್ ನಿರ್ದೇಶನದ ಕೊನೆ ಸಿನಿಮಾ ಅಣ್ಣವ್ರ ಜೊತೆ. ಇಷ್ಟು ಧೈರ್ಯ ಕೊಡೋರು ನಮ್ಮ ಕರ್ನಾಟಕದಾಗ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರಾದ್ರಿ ಸಾಹೇಬ್ರ? ಈ ತರ ಪಂಪೆಲ್ಲ ನಮಗೆ ಹೊಡಿಬೇಡ್ರಿ ನೀವು ಉಳ್ಳಾಗಡ್ಡಿ ಅವರೇ. ಬಂಗಾರದ ಪಂಜರದಿಂದ ಆರಂಭಿಸಿ ಶಂಕರ್ ಗುರು ಅಂತ ಸಿನಿಮಾ ಕೊಟ್ಟ ವಿ ಸೋಮಶೇಖರ್ ಅವರು ಅಣ್ಣವರಿಗೆ ನಿರ್ದೇಶನ ಮಾಡಿದ ಕೊನೆಯ ಸಿನಿಮಾ. ಆಮೇಲೆ ಹಂಸಲೇಖ ಅವರ ಮಹತ್ವಾಕಾಂಕ್ಷೆ ಅಣ್ಣ ಸಿನಿಮಾದ ಸಂಗೀತ. ಅಣ್ಣ ಅವರಿಗೆ ರಂಗರಾವ್ ಕೊಟ್ಟಿದ್ದಾರೆ, ಉಪೇಂದ್ರ ಕುಮಾರ್ ಕೊಟ್ಟಿದ್ದಾರೆ, ರಾಜನ್ ನಾಗೇಂದ್ರ ಕೊಟ್ಟಿದ್ದಾರೆ, ವಿಜಿ.ಕೆ. ವೆಂಕಟೇಶ್ ಅವರ ಆಸ್ಥಾನ ವಿದ್ವಾಂಸರು ಎಲ್ಲರೂ ಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಹಂಸಲೇಖ ಸಂಗೀತಕ್ಕೆ ಅಣ್ಣವ್ರು ಹಾಡಿದರು. ಫಸ್ಟ್ ಸಿನಿಮಾ ಅಣ್ಣವರ ಕ್ಯಾಂಪಿಗೆ ಹಂಸಲೇಖ ಮಾಡಿದ್ದು ರಣರಂಗ ಮಾಡುವಾಗ ರವಿಚಂದ್ರನ್ ಕ್ಯಾಂಪಲ್ಲಿ ಹಂಸಲೇಖ ಮಾಡ್ತಿದ್ರು. ಒಂದು ಸಿನಿಮಾ ರಣರಂಗ ಅಂತ ಬಂದಾಗ ಅಲ್ಲಿ ಬಿಡಲ್ಲ ಅಂತ, ಒಂದು ರವಿಚಂದ್ರನ್ ಬಿಡಲ್ಲ ಇಲ್ಲಿ ನಿಮ್ಗೆ, ಯಾಕಂದರೆ ಒಂದು ಸಲ ಅಣ್ಣವ್ರ ಕ್ಯಾಂಪಿಗೆ ಬಂದರೆ ಆ ಕಡೆ ಯಾರು ಹೋಗಲ್ಲ, ಅಲ್ಲೇ ಉಳ್ಕೊತಾರೆ ಅಂತ. ಇಲ್ಲೊಂದು ನಮ್ಮ ಮ್ಯೂಸಿಕ್ ಎಲ್ಲ ಅಲ್ಲಿ ಹೋಗಿಬಿಡುತ್ತಲ್ಲ ಅಂತ ಒಂದು ಭಯ. ಆಮೇಲೆ ಅದೊಂದು ಏನೋ ಒಂದು ಸಿಂಗಾಪುರಕ್ಕೆ ಹೋಗುವ ರವಿಚಂದ್ರನ್ ಹೋಗೋ ಕಾರ್ಯಕ್ರಮ, ಒಂದು 2 ತಿಂಗಳು ಗ್ಯಾಪ್. ಆ ಟೈಮಲ್ಲಿ ಅಣ್ಣವ್ರು ಕೆಲವ್ರದ್ದು ನೋಡಿ ನಾವು ಮೊದಲನೇ ಸಲ ರಾಜ್ಕುಮಾರ್ ನೆನ್ಪಿಟ್ಕೊಂಡೆ. ಹಾಗೆ ರೆಕಾರ್ಡಿಂಗ್ ಕೂತಿದ್ದಾರೆ, ನಾರ್ಮಲಿ ವರದಪ್ಪ ಸಾಂಗ್ ಓಕೆ ಮಾಡೋದಿಲ್ಲ ಅವ್ರ ಕಂಪ್ನಿಯಲ್ಲಿ ವರದಪ್ಪ. ಆವಾಗ ಅಣ್ಣವ್ರು ಬರ್ತಾರಂತೆ. ಹಂಸಲೇಖ ಕೂಡಲೇ ಎದ್ದು ಹೇಳಿದ್ರೆ, ಅಣ್ಣವರೆಲ್ಲ ಬರೋದು ಬೇಡ, ನಾವು ಅವ್ರ ಮನೆಗೆ ಹೋಗ್ತೀವಿ. ಇಲ್ಲ ಅವ್ರು ಆಗಲೇ ಹೊರಟ್ಬಿಟ್ಟಿದ್ದಾರೆ ಅಂತ ಅರ್ಧ ಭಯ ಆಯ್ತು. ಸರಿ ಅಣ್ಣವ್ರು ಬಂದ್ಬಿಟ್ಟು ರೆಡಿನ ಹಾಡು, ಏನು ಹಾಡು ತೋರಿಸಿ. ಸೊ ಇವ್ರು ಹಾಡೇ ಬರ್ದಿಲ್ಲ ಆ್ಯಕ್ಚುಲಿ. ಸೊ ಅಣ್ಣವ್ರು ಬರೋದು ಗೊತ್ತಿಲ್ವಲ್ಲ ಹಂಸಲೇಖ. ಆಮೇಲೆ ಹಂಸಲೇಖ ಅವರು ಒಂದು ಇದನ್ನು ಮಾಡಿಬಿಟ್ಟು ಏನೋ ಒಂಚೂರು ಟೈಮ್ ಬೈ ಮಾಡಬೇಕಲ್ಲ, ಹಾರ್ಮೋನಿಯಮ್ ಇಟ್ಕೊಂಡಿದ್ರಲ್ಲಿ. ಅಣ್ಣವ್ರು ಹಾರ್ಮೋನಿಯಮ್ ತುಂಬ ಚೆನ್ನಾಗಿ ನುಡಿಸ್ತೀರಲ್ವ ನೀವು, ಆಯಿತು ಅಂತ. ಆಮೇಲೆ ಸರಿ ಹಾರ್ಮೋನಿಯಮ್ ತಿರುಗಿಸಿ ಅಣ್ಣವ್ರ ಕಡೆ ಕಡೆ ಹಾರ್ಮೋನಿಯಮನ್ನು 2 ಭಕ್ತಿಗೀತೆ ನುಡಿಸಿದ್ರು. ಆವಾಗ ಹಂಸಲೇಖಂಗೆ ಏನಿಸ್ತು, ಗಾಜನೂರಿಂದ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಇವತ್ತು. ಫಸ್ಟ್ ಲೈನ್ ಏನು ಅಂದರು, ಆ ಮನಸ್ಸಲ್ಲಿ ಏನು ಓಡ್ತಾ ಇತ್ತಲ್ಲ ಅದೇ ಹಾಡು, ಇವ ಯಾವ ಸೀಮೆಯ ಗಂಡು ಕಾಣಮ್ಮ ನೋಡಿ. ಅಣ್ಣವ್ರಿಗೆ ಭಾಳ ಇಷ್ಟ ಆಗೋಯ್ತು ಸರ್, ಚೆನ್ನಾಗಿದ್ದಾರೆ. ನೆಕ್ಸ್ಟು ಇವ ಗಾಜನೂರಿನ ಗಂಡು ಕಾಣಮ್ಮ ಅಂತ ಅವ್ರು ಹೇಳೋದು.
ಅದೆಲ್ಲ ಹಂಸಲೇಖ ಭಾಷೆಯಲ್ಲಿ ಹೇಳಿದ್ರೆ ಅಣ್ಣವ್ರು ಚಪ್ಪಲ್ಸ್ಕೊಂಡು ಹೇಳಿ ಚೆನ್ನಾಗಿದೆ ರೀ ಇದು ಅಂತೇಳಿ. ಹೀಗೆ ಹಂಸಲೇಖ ಈ ಸಿನಿಮಾದಲ್ಲಿ ಪರಶುರಾಮದಲ್ಲಿ ಇದರ ಹಿಂದೆ ಉಪೇಂದ್ರ ಕುಮಾರ್ ಮಾಡಿದರು, ಆವಾಗ ಹಂಸಲೇಖ ಮ್ಯೂಸಿಕ್ಕು. ಆವಾಗ ಅಣ್ಣವರೊಂದು ಪ್ರಶ್ನೆ ಕೇಳಿದ್ರಂತ, ಅಲ್ಲಿಂದ ಶುರು ಮಾಡೋಣ. ಅಣ್ಣವ್ರು ಹಂಸಲೇಖ ಸಾಂಗ್ಸು ಹಂಸಲೇಖ ನೋಡಿ ನನಗೆ ವೆಂಕಟೇಶ್ ಮಾಡಿದ್ದಾನೆ, ರಂಗರಾವ್ ಮಾಡಿದ್ದಾರೆ, ಉಪೇಂದ್ರ ಕುಮಾರ್ ಮಾಡಿದ್ದಾರೆ, ನೀವು ಈ ಲಾವಣಿ ಗಿವಣಿ ಒಗಟೆಲ್ಲ ಭಾಳ ಚೆನ್ನಾಗಿ ಮಾಡ್ತೀರಂತಲ್ವ, ಹಂಸಲೇಖ ಸಾಮಾನ್ಯವಾಗಿ ಒಗಟಿನ ಹಾಡು ಚೆನ್ನಾಗಿ ಮಾಡ್ತಾರೆ, ಈಗ ಒಂದು ಒಗಟು ನನ್ನ ಬಗ್ಗೆ ಏನೋ ಒಂದು ಒಗಟು ಮಾಡಿ. ಹಂಸಲೇಖ ಭಯ, ಅಣ್ಣವ್ರ ಮೇಲೆ ಒಗಟು. ಸರ್ ಅಣ್ಣ ಹಾಗೆಲ್ಲ ಹೆಂಗೆ ಸರ್ ಮಾಡೋಕ್ಕಾಗತ್ತೆ. ಅಣ್ಣವರು ಅಂದ್ರೆ ನೆನಪಾಗೋದೇನಪ್ಪ ಮೂಗು, ಮೂಗಿನ ಮೇಲೆ ಒಂದು ಒಗಟು ಮಾಡಿ ನಾನು ಕೇಳ ಹೆಂಗೆ ಅಣ್ಣವರೇ ಕೇಳಿದ್ದು. ಹಂಸಲೇಖ ಅಣ್ಣವರೇ ಕೇಳ್ತಿದ್ದಾರಲ್ಲ ಅಂತ ಹೇಳಿ ಒಗಟು ಮಾಡ. ಗುಹೆಯ ಮೇಲೆ ಚೂಪಿನ ಕಂಬ, ಕಂಬದ ಮೇಲೆ ಪಿಳಿ ಪಿಳಿ ಹಕ್ಕಿ, ಹಕ್ಕಿಯ ಮೇಲೆ ಕರಿಯ ಬಂಡೆ, ಬಂಡೆಯ ಮೇಲೆ ಊರಿಗೆ ದಾರಿ. ಒಗಟು ಅಣ್ಣವ್ರಿಗೆ ಭಾಳ ಅವರು ಬಿದ್ದು ಬಿದ್ದು ನೋಡೋದಂತ ಇದೆಯಲ್ದಾಗುತ್ತೆ. ಅದಕ್ಕೆ ಉತ್ತರ ಬಾಯಿ ಮೂಗು ಕಣ್ಣು ಬೈತಲೆಯೇ ದಾರಿ ಹೆಣ್ಣು. ಇದು ಒಗಟು ಬಿಡಿಸೋಕ್ರ ಬಾಯಿ ಮೂಗು ಕಣ್ಣೆ ಬೈತಲೆಯೇ ದಾರಿ ಹೆಣ್ಣೆ. ಇದು ಬಹಳ ಇಷ್ಟ ಆಯ್ತಂತೆ. ಅದು ಫಸ್ಟ್ ಸಾಂಗ್ ಪರಶುರಾಮಕ್ಕೆ ಮಾಡಿದ್ದು. ತಂದಾನ ತಂದಾನ ಹಾಡನ್ನು ಮಂಜುಳಾ ಗುರುರಾಜ್ ಜೊತೆಗೆ ಹೇಳಿದ್ದಾರೆ. ತಂದಾನ ತಂದಾನ ಈ ಅಂದ ತಂದಾನ ತಂತಾನ ತಂತಾನ. ಹಂಸಲೇಖ ಅದನ್ನು ಬಹಳ ನನಗೆ ನೆನೆಸ್ಕೊಳ್ತಾರೆ. ಅಣ್ಣವರೇ ಒಂದು ಒಗಟು ಕೇಳಿ ಬರೆಸ್ಕೊಂಡಿದ್ದೆ, ಅದು ಹಾಡು ಚೆನ್ನಾಗಿ ಶೂಟ್ ಕೂಡ ಆಗಿದೆ. ಇದಾದ ಮೇಲೆ ನಗುತ್ತಾ ನಗುತ್ತಾ ಉದಯಶಂಕರ್ ಬರೆದ ಹಾಡಿದೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಲೆಯ ಮರೆಯಲ್ಲಿ ಉದಯಶಂಕರ್ ಬರೆದಿದ್ದು. ರಂಗ ಬಾಳುತ್ತಾ ಸ್ವರ್ಣಲತಾ ಫಸ್ಟ್ ಅಣ್ಣವ್ರ ಜೊತೆಗೆ ಹಾಡಿದ ಸಿನಿಮಾ ಇದು. ಇದು ಒಂದು ಸ್ವಲ್ಪ ಅಲ್ಲಿವರೆಗೂ ಅಣ್ಣವರ ಬಂದ ಸಿನಿಮಾಗಿಂತಲೂ ಬೇರೆ ಪ್ಯಾಟ್ರನ್ ಸಿನಿಮಾ. ಸೊ ಮಿಲ್ಟ್ರಿಯಿಂದ ಬಂದಿರ್ತಾನೆ, ರಿಟೈರ್ಡ್ ಆಗಿರ್ತಾನೆ, ಅವನು ಹೆಂಡತಿ ಮಗನ ಕಳ್ಕೊಳ್ತಾನೆ ಅವನು ಬರ್ತಡೇ ದಿವಸನೇ. ಆಮೇಲೆ ಅವನು ಹೇಗೆ ಸೀಡ್ ತೀರಿಸ್ಕೊತಾನೆ. ಇಲ್ಲಿ ನೋಡಿ, ತಲೆ ತೆಗೆದಿಟ್ಬಿಡಿ ಅಂತ ಹೇಳಿ ತೆಗೆದಿಟ್ಬಿಡ್ತೀನಿ, ಟೇಪ್ ರೆಕಾರ್ಡರ್ ಮಾತ್ರ ಆಫ್ ಮಾಡೋಣ, ಪಕ್ಕಕ್ಕೆ ಇಡೋದಿಲ್ಲ. ವಾಟ್ ಎ ಸ್ವೀಟ್ ವಾಯ್ಸ್ ನನ್ನ ಡಾರ್ಲಿಂಗ್ ಪರಶುರಾಮ್. ಅಣ್ಣವ್ರೊಂದು ಅದೇ ಈ ವಿ ಸೋಮಶೇಖರ್ ಸಿನಿಮಾ ಎಲ್ಲ ಇದೆ ಕಣಪ್ಪ. ಅವಾಗ ಮಾಡಿರ್ತಾರೆ, ಮಕ್ಕಳು ಸೈಡ್ ತೀರಿಸ್ಕೊತಾರೆ, ನಾನೇ ಸೈಡ್ ತೀರಿಸ್ಕೊತೀನಿ ಸಿನಿಮಾದಲ್ಲಿ. ಅದು ಸ್ವಲ್ಪ ನಾನು ಆಮೇಲೆ ಅಣ್ಣವ್ರು ಹೇಳಿದ್ಮೇಲೆ ಯೋಚನೆ ಮಾಡಿದೆ, ಚಕ್ರವರ್ತಿ ವಿ ಸೋಮಶೇಖರದಲ್ಲಿ ಇಂಥದ್ದೇ ಸಿನಿಮಾಗಳು ಸೈಡ್ ತೀರಿಸ್ಕೊಳ್ಳೋಂಥದ್ದು. ಇದು ಸ್ವಲ್ಪ ಬೇರೆ ಥರದಲ್ಲಿ ಮಾಡಿದಂಥ ಸಿನಿಮಾ. ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಅಣ್ಣವ್ರ ಜೊತೆಗೂ ಅಭಿನಯಿಸಿದ್ರು, ಭಾಳ ದೊಡ್ಡ ಹೆಸರನ್ನು ಮಾಡಿದರು. ಪಾರ್ವತಮ್ಮ ಅವರು ಒಂದು ನಿರ್ಧಾರ ಮಾಡಿದರು, ಅಂದರೆ ತುಂಬ ಬಾಲನಟನಾಗೆ ಅವ್ನ ಕೆರಿಯರ್ ಆಗೋದು ಬೇಡ, ಅವ್ನು ಓದುಗಿದು ಎಲ್ಲ ಹಾಳಾಗತ್ತೆ, ಸ್ಟಾಪ್ ಮಾಡೋಣ ಅಂಥೇಳಿ. ಈಗ ಸ್ಟಾಪ್ ಮಾಡಿದ ಸಿನಿಮಾ ಪರಶುರಾಮ ಪುನೀತ್ ಬಾಲನಟನಾಗಿ ಅಭಿನಯಿಸಿದ ಕೊನೆಯ ಸಿನಿಮಾ ಅದು. ಅಯ್ಯೋ ಏನೋ ಅಂಟ್ಕೊಂಡ್ಬಿಟ್ಟಿದೆಲ್ಲಪ್ಪ ಹಿಂದ್ಗಡೆ ಚೇರ್ಗೆ. ಹಳೇ ಚೇರ್ ಸರ್, ನಿನ್ನೆ ರಿಪೇರಿ ಮಾಡಿ ಸ್ವಲ್ಪ ಗಮ್ಮ ಕಾಣಿಸಿದ್ದೆ. ಇದರಲ್ಲಿ ಕೈಲಾಸಮ್ದೊಂದು ಹಾಡನ್ನು ಪುನೀತ್ ಹಾಡಿದ್ದಾರೆ, ಮಾಸ್ಟರ್ ಪುನೀತ್. ಅವಾಗಲ್ಲೂ ಕುಂತ್ರೆ ತಪ್ಪು ನಿಂತ್ರೆ ತಪ್ಪು ಹಾಡನ್ನು, ಕೈಲಾಸಮ್ಮ ಅವ್ರ ಹಾಡನ್ನು ಹಂಸಲೇಖ ಸಂಗೀತ ನಿರ್ದೇಶನದಲ್ಲಿ ಪುನೀತ್ ಹಾಡಿದ್ದಾರೆ. ಕದ್ರೆ ತಪ್ಪು ಕೊಂದ್ರೆ ತಪ್ಪು, ಸುಳ್ಳು ಪಳ್ಳು ಹೇಳೋ ತಪ್ಪು, ಹೊಗಳೋ ತಪ್ಪು, ತೆಗಳೋ ತಪ್ಪು, ಶುದ್ಧಿ ಇಲ್ದೆ ಬಂಗೋ ತಪ್ಪು. ಫಸ್ಟ್ ಹಾಫ್ ಮಾತ್ರ ಪುನೀತ್ ಇರೋದು, ಸೆಕೆಂಡ್ ಹಾಫು ಅಣ್ಣವರು ಸೇಡ್ ತೀರಿಸ್ಕೊಳ್ಳುವ ಕಥೆ. ಇದು ಚಾಮುಂಡೇಶ್ವರಿಯಲ್ಲಿ, ಬೆಂಗಳೂರು ಮಡಿಕೇರಿಯಲ್ಲಿ ಆಯಿತು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್, ಆ ಹೆಲಿಕಾಪ್ಟರ್ ಸೀನ್ಸ್ ಎಲ್ಲ ಮಡಿಕೇರಿನಲ್ಲಿ ಶೂಟಿಂಗ್ ಮಾಡಿ. ಇದರಲ್ಲಿ CR ಸಿಂಹ ಒನ್ ಆಫ್ ದಿ ವಿಲನ್ಸ್. CR ಸಿಂಹ ಒಂದು ಘಟನೆಯನ್ನು ನೆನಪು ಮಾಡ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ, ಅವರಿಗೆ ಕೋಪ ಬರುತ್ತೆ, ಅವನು ಆ ಟೇಬಲನ್ನು ಎತ್ತಿ ಕೂಗ್ತಾನೆ ಅಣ್ಣವರು ಕ್ಯಾರೆಕ್ಟರ್. ಶೂಟಿಂಗ್ ಎಲ್ಲ ಆಯಿತು, ಡೈರೆಕ್ಟ್ರು ಓಕೆ ಅಂದರು, ಅಣ್ಣವರು ನಾಟ್ ಓಕೆ ಅಂತ. ಯಾಕೆ ಅಂತಂದರೆ ಈಗ ಯಾರಿಗೆ ಆಗಲಿ ಕೋಪ ಬರುತ್ತೆ, ಕೋಪ ಬಂದ್ಕೊಳ್ಳೆ ಏನು ಮಾಡ್ತೀವಿ ನಾವು ಗೊತ್ತಿರಲ್ಲ, ಕೋಪ ಬಂದಾಗ ಏನು ಮಾಡ್ತೀವಿ ಅಂದರೆ
ಟೇಬಲ್ ಎತ್ತಿ ಕುಕ್ಕಿ ಎಲ್ಲ ಮಾಡ್ತಾಳೆ. ಆಮೇಲೆ ಅವ್ನು ಕೂಲ್ ಆಗ್ತಾನೆ. ಕೂಲಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅದು ಕೋಪದ ಫುಲ್ ಪ್ರೋಸೆಸ್. ಅದು ಹೌದು. ಟೇಬಲ್ ಎದ್ದು ಕುಕ್ಕಿದ್ರೆ ಕೋಪ ಆಗೋಗ್ಲಿಲ್ಲ. ಆಮೇಲೆ ಅವ್ನು ಕೂಲ್ ಆಗ್ತಾನೆ. ಅದು ಬರಲಿಲ್ಲ ಎಕ್ಸ್ಪ್ರೆಷನ್ನಲ್ಲಿ. ಇದು ಅಣ್ಣವರು ಒಂದು ಕ್ಯಾರೆಕ್ಟ್ರನ್ನು ಎಷ್ಟು ಸೂಕ್ಷ್ಮವಾಗಿ ನಂಗೆ ಸೇರಿಸಿ ಅದನ್ನು ಹೇಳುವಾಗ ಭಾಳ ಆಶ್ಚರ್ಯ ಆಗೋಯ್ತು. ಅಂದರೆ ಎಷ್ಟು ಅದ್ರ ಅಷ್ಟೊತ್ತಿಗೆ ಯಾವ ಡೈರೆಕ್ಟ್ರು ಅವ್ರಿಗೆ ರೀಟೇಕ್ ಅಂತ ಹೇಳುವ ಅಷ್ಟು ದೊಡ್ಡ ಡೈರೆಕ್ಟ್ರು ಇಷ್ಟು ಚೆನ್ನಾಗಿ ಇದನ್ನು ಮಾಡಿದ್ರಲ್ಲ. ಜ್ಞಾಪಕ ಇಟ್ಕೊಂಡಿರಿ, ಕಾಲ ಹೀಗೆ ಇರೋಲ್ಲ. ಜನ ನೊಂದು ರೊಚ್ಚಿಗೆದ್ದಾಗ ನಿಮ್ಗಳನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿಗಳಿಗೆ ಹಾಕ್ತಾರೆ. ವಾಣಿ ವಿಶ್ವನಾಥ್, ಮಹಾಲಕ್ಷ್ಮಿ ಈ ಸಿನಿಮಾದಲ್ಲಿ ಅಭಿನಯಿಸಿದಂಥವ್ರು ಒಂದು ಥರದಲ್ಲಿ ಬೇರೆ ಥರದ ಸಿನಿಮಾ, ಕಾಲಕ್ಕೆ ಯಶಸ್ವಿ ಸಿನಿಮಾ. ಈ ಸಿನಿಮಾ ಆದಮೇಲೆ ನಂಗೆ 2-3 ಸಲ ನಂಗೆ ಅವರು ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ಮಾತನಾಡುವಾಗೆಲ್ಲ ಅಂದರು ತುಂಬ ವೈಲೆನ್ಸಪ್ಪ, ಹಿಂಸೆ, ನಂಗೆ ಯಾಕೋ ಅದು ಮನಸ್ಸಿಗೆ ಅದು ಇಷ್ಟ ಆಗಲಿಲ್ಲ ಇದು ಅಂತ ಹೇಳೋರು. ಬಟ್ ಏನು ಅಂದರೆ ನಿಮಗೆ ಎನ್ ಟಿ ರಾಮರಾವ್ ಜೊತೆಗೆ ಅಣ್ಣವ್ರ ಪೈಪೋಟಿ, ಚಿರಂಜೀವಿ ಜೊತೆಗೆ ಅಣ್ಣವ್ರ ಪೈಪೋಟಿ. ನೀವು ನೋಡಿ 2-3 ತಲೆಮಾರಿಗೆ ಅಣ್ಣವರು ಪೈಪೋಟಿ ಕೊಟ್ಟಿದ್ದಾರೆ ಅಂತಿದೆಯಲ್ಲ. ನಂಗೆ ಆ ದೃಷ್ಟಿಯಿಂದ ಪರಿಶ್ರಮ ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ.